ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರಿ. ನಮ್ಮದೇ ಆದಂಥ ಒಂದು ಸರ್ಕಾರ ತೊಗೊಂಬನ್ನಿ, ನಾವೇ ಕೂಡ ರೂಲ್ ಮಾಡ್ತೀವಿ, ಆಗ ನಾವು ತೋರಿಸ್ತೀವಿ. ಬಿಕಾಸ್ ಬೇರೆಯವ್ರ ಜೊತೆ ನಾವು ಕೈ ಜೋಡಿಸಿನೇ ಕೈ ಸುಟ್ಕೊಂಡಿದ್ದೀವಿ ಅಥವಾ ಮನಸ್ಸು ನೋಯಿಸ್ಕೊಂಡಿದ್ದೀರಿ. ನೀವು ಕೂಡ ಎಷ್ಟೋ ಸರಿ ಭಾವನಾತ್ಮಕವಾಗಿ ಮಾತಾಡಿದಿರಿ, ಇಲ್ಲ ಅಂತಲ್ಲ. ಅಂಥ ಆಲೋಚನೆ ಇರುವಂಥ ಮಾನ್ಯ HD ಕುಮಾರಸ್ವಾಮಿಯವರು ಲೋಕಸಭಾ ಚುನಾವಣೆ ದೃಷ್ಟಿಕೋನದಲ್ಲಿ ಇನ್ನೊಂದು ದೊಡ್ಡ ಪಕ್ಷದ ಜೊತೆ ಕೈ ಜೋಡಿಸ್ತಾ ಇದ್ದೀರಿ. ಯಾಕೆ? ಅದರಿಂದ ಲಾಭ ನಷ್ಟದ ಲೆಕ್ಕಾಚಾರ ಇದೆಯಾ? ಇದರ ಕಾರಣ ಈಗೇನು ನಾನು ಕಳೆದ 17 ವರ್ಷದಿಂದ 2008ನೇ ಇಸ್ವಿ ನಂತರ 13-14 ವರ್ಷದಿಂದ ಜನಗಳ ಮುಂದೆ ನನ್ನ ಕಾರ್ಯಕ್ರಮಗಳ ಬಗ್ಗೆ ನಾನು ಮಾಹಿತಿಗಳನ್ನು ನೀಡ್ತಾ ಹೋಗಿದ್ದೇನೆ. ಈ ಕಳೆದ ಚುನಾವಣೆಯಲ್ಲೇ 5 ಪಂಚರತ್ನ ಅಂತಕ್ಕಂಥ 5 ಯೋಜನೆಗಳ ಬಗ್ಗೆ ಹೇಳಿದೆ. ಹೌದು, ಜನಗಳಿಗೆ ಇಡೀ ರಾಜ್ಯ ಸುತ್ತಿದ್ರಿ. ಫ್ರೀ ಎಜುಕೇಷನ್ ಇಡೀ ರಾಜ್ಯ ಸುತ್ತೆ, ಬಸ್ನಲ್ಲೇ ಮಲಗಿದೆ, ಬಸ್ನಲ್ಲೇ ಸ್ನಾನ ಮಾಡಿದೆ, ಅಲ್ಲೇ ತಿಂಡಿ ತಿಂದೆ, ಊಟ ಮಾಡಿದೆ, ಜನಗಳ ಹತ್ರಕ್ಕೆ ಹೋದೆ, ಹಳ್ಳಿ ಮೇಲೆ ಹೋದೆ. ಅದಿರಲಿ, ಜನ ಟೈಮ್ನಲ್ಲಿ ಏನು ಭಗವಂತ ಅವರಿಗೆ ಮನಸ್ಸಿಗೆ ಕೊಟ್ಟಿರ್ತಾನೆ, ಓಟ್ ಹಾಕಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಇವತ್ತು ಈ ಕಾರ್ಯಕ್ರಮಗಳನ್ನು ನಾನು ಏನು ಯೋಚನೆ ಮಾಡಿದ್ದೇನೆ ತರಬೇಕು ಅಂದರೆ ಅಧಿಕಾರ ನೀವು ಹೇಳಿದಂಥ ರೀತಿಯಲ್ಲಿ ಬೇಕು. ಈಗಿನ ಪರಿಸ್ಥಿತಿಯಲ್ಲಿ ನಾನು ಏನು ಶ್ರಮ ಹಾಕಿದ್ದೇನೆ, ನಮಗೆ ಇರತಕ್ಕಂಥ ಏನೋ ಒಂದು ಪಕ್ಷದ ಒಂದು ವ್ಯಾಪ್ತಿ ಇದೆಯಲ್ಲ, ಇತಿಮಿತಿಗಳು, ಇದರಿಂದ ನಾನು ಸ್ವಂತವಾಗಿ ಸರ್ಕಾರ ತರೋದು ಕಷ್ಟ ಅಂತಕ್ಕಂಥದ್ದು ಮನವರಿಕೆ ನನಗೂ ಆಗಿದೆ, ನಮ್ಮ ಕಾರ್ಯಕರ್ತರಲ್ಲೂ ಇದೆ. ಅದರಿಂದ ಇವತ್ತು ಜನಗಳ ಒಂದು ಕಷ್ಟಗಳನ್ನು ಬಗೆಹರಿಸಲಿಕ್ಕೆ ಒಂದು ಮೇನ್ ಸ್ಟ್ರೀಮಲ್ಲಿ ನಾನು ಇರಲೇಬೇಕು. ಆ ದೃಷ್ಟಿಯಿಂದ ಇವತ್ತೇನು BJP ಜೊತೆ ನಾವೇನು ಮೈತ್ರತ್ವ ಹೊಂದಿದ್ದೇವೆ, ನನ್ನ ಉದ್ದೇಶ, ನಾನು ವೈಯಕ್ತಿಕವಾದ ಸ್ವಾರ್ಥ ಇಲ್ಲ ಇಲ್ಲಿ. ನಾನು ಕೆಲವು ಕಾರ್ಯಕ್ರಮಗಳೇನು ಇಟ್ಕೊಂಡಿದ್ದೇನೆ, ಬಡವ್ರ ಕಷ್ಟ ಏನು ನೋಡಿದ್ದೇನೆ ಹತ್ತಿರದಿಂದ. ವಿಶೇಷವಾಗಿ ನಮ್ಮ ರೈತರು ಅವರು ಅನುಭವಿಸ್ತಕ್ಕಂಥ ಸಮಸ್ಯೆಗಳೇನಿದೆ ಅದಕ್ಕೆ ಯಾವ ರೀತಿ ಪರಿಹಾರ ತರಬಹುದು. ಮತ್ತು ನಗರ ಪ್ರದೇಶ, ಬೆಂಗಳೂರು ನಗರ ಜನ ತಿಳ್ಕೊಂಡಿದ್ದಾರೆ ಕುಮಾರಸ್ವಾಮಿಯವರು, ದೇವೇಗೌಡರು ನಗರದ ಬಗ್ಗೆ ಅವ್ರಿಗೇನು ಗೊತ್ತೇ ಇಲ್ಲ ಅಂತೇಳಿ. ಇವತ್ತೇನಾದರೂ ಬೆಂಗಳೂರು ನಗರದ ಅಭಿವೃದ್ಧಿಗೆ ಮೇಜರ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದರೆ ಅದು ದೇವೇಗೌಡರು, ಜನತಾದಳ, ಕುಮಾರಸ್ವಾಮಿ. ಪಾಪ ನಾವು ಪ್ರಚಾರ ತಗೊಳ್ಳಿಲ್ಲ. ಈಗ ನೋಡಿ, ಪತ್ರಿಕೆಗಳು ತೆಗೀರಿ. ಹಾಂ ಸರ್, ಈಗಿನ ಸರ್ಕಾರಗಳಲ್ಲಿ ಅದ್ಯಾವುದೋ ಉತ್ತರ ಪ್ರದೇಶದಲ್ಲಿ ಡೆವಲಪ್ಮೆಂಟದ್ದು ಇಡೀ ದೇಶಕ್ಕೆ ದಿನಕ್ಕೆ 4 ಪುಟ್ಟ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಈಗ ನಮ್ಮ ರಾಜ್ಯದಲ್ಲೇ ನೋಡ್ತಾ ಇದ್ದೀರಿ, ಕಳೆದ 8 ತಿಂಗಳಿಂದ ಎಷ್ಟು ಬಾರಿ ಪ್ರತಿದಿನ ಫುಲ್ ಪೇಜ್ನ ಜಾಹೀರಾತುಗಳು ಕೊಡ್ತಾ ಇದ್ದಾರಲ್ಲ. 5 ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಇನ್ನೇನು ಕೊಟ್ಟಿದ್ದಾರೆ ಈ 8 ತಿಂಗಳಲ್ಲಿ ಕಾರ್ಯಕ್ರಮಗಳು? ಅದೊಂದು ಬಿಟ್ಟು ಬೇರೆ ಏನಿಲ್ಲ. ಆ ಜಾಹೀರಾತುಗಳಿಗೆ ಇವತ್ತು ಕನಿಷ್ಠ ಏನಿಲ್ಲ ಅಂದರೂ ಒಂದು 300-350 ಕೋಟಿ ಖರ್ಚಾಗಿರ್ಬೋದು. ನೀವು ಅವಾಗ ನಾವು ಜಾಹೀರಾತಿಗೆ ಹಣ ಖರ್ಚು ಮಾಡಲಿಲ್ಲ. ಅದೇ ದುಡ್ಡನ್ನು ಜನಗಳ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡಿದ್ದೇವೆ. ಜಾಹೀರಾತು ಮೇಲೆ ನಾವು ನಡೀಲಿಲ್ಲ, ಸರ್ಕಾರ ನಡೆಸಿಲ್ಲ. ಸರ್, ನೀವು ಅವಾಗ ಕಿವಿ ಹಿಂಡ್ತಾ ಇರ್ತೀರ ಸರ್ಕಾರದ್ದು ಮತ್ತು ಚಾಟಿ ಬೀಸ್ತಾನೆ ಇರ್ತೀರ. ಅದು ಸರಿಯಾಗೂ ಏಟು ಬೀಳ್ತಾ ಇದೆ, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಅದರಿಂದ ಒಂದಷ್ಟು ತಿದ್ದುಕೊಳ್ಳುವಿಕೆ ಆಗ್ತಿದೆ ಅಥವಾ ಕರೆಕ್ಷನ್ ಆಗ್ತಿದೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಈ ಸರ್ಕಾರದಲ್ಲಿ ನೀವೇನು ಬದಲಾವಣೆ ತರಲಿಕ್ಕಾಗಲ್ಲ. ಅವ್ರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ಎಲ್ಲಿವರೆಗೆ ಇಲ್ಲಿರ್ತೀವಿ, ಒಂದು ಕ್ಷಣ ವ್ಯರ್ಥ ಮಾಡಿದೆ ಎಷ್ಟು ದೋಚ್ಲಿಕ್ಕೆ ಸಾಧ್ಯ, ದೋಚಣ ಅಂತಕ್ಕಂಥದ್ದು ಪ್ರಾರಂಭ ಆಗಿದೆ. ನಾನು ಯಾವುದೋ ಈರ್ಷ್ಯೆಗೋ ಅಸೂಯೆಗೋ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದೇ. ಇವರು ಈ ಬಾರಿ ಅಧಿಕಾರ ಹಿಡಿಬೇಕಾದರೂ BJPಯ 40% ಲೂಟಿ ಆಗ್ತಿದೆ ಅಂತಕ್ಕಂಥದ್ದನ್ನು ಪ್ರಚಾರ ಮಾಡ್ಕೊಂಡೆ CM ಇದೆಲ್ಲ ಹೇಳ್ಕೊಂಡೇ ಬಂದರು. ಆದರೆ ನೀವು ಮಾಡ್ತಿರೋದೇನು ಈ 8 ತಿಂಗಳಲ್ಲಿ? ಬಂದು ಮರುಗಳಿಗೆ ಏನೇನು ಯಾವ್ಯಾವ ರೀತಿಯಲ್ಲಿ ನಿಮ್ಮ ಹಣ ಹೊಡಿತಕ್ಕಂಥ ಕೆಲಸ ಮಾಡಿದ್ರಿ. ಆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಹೇಳ್ತಾರೆ, ಎಲ್ಲ ಒಂದು ಕಡೆ ಹೇಳಿದ್ರು, ಬೆಂಕಿಯಿಂದ ಬಾಂಡ್ಲೆಯಿಂದ ಬೆಂಕಿಗೆ ಬಿದ್ದುಬಿಟ್ಟಿದ್ದೀವಿ ಈಗ ಅಂತ ಅಂದರು ಅವರು. ನಾನು ಹೇಳೋದಲ್ಲ, ಕೆಂಪಣ್ಣವರು ಅವರೇ ಹೇಳ್ತಕ್ಕಂಥದ್ದು. ನೀವು ಕಾಂಟ್ರಾಕ್ಟರ್ಗಳು ಕೇಳಿ ಏನಿದೆ ಪರಿಸ್ಥಿತಿ ಅಂತೇಳಿ, ಅವರೇ ಹೇಳ್ತಾರಲ್ಲ. ನನ್ನ ಒಂದು ಅನುಭವದಲ್ಲಿ ಇವತ್ತಿನ ಏನು ಯೋಜನೆಗಳ ಹೆಸರಿನಲ್ಲಿ ಏನು ಯಾವ ರೀತಿಯಲ್ಲಿ ಲೂಟಿ ಅಂತಕ್ಕಂಥದ್ದು ನಡೀತಾ ಇದೆ, ಒಬ್ಬರಿಗೂ ಮಾನ ಮರ್ಯಾದೆ ಇಲ್ಲ. ಇವರು ಈ ಬಾರಿ ಅಧಿಕಾರ ಹಿಡಿಬೇಕಾದರೂ BJPಯ 40% ಲೂಟಿ ಆಗ್ತಿದೆ ಅಂತಕ್ಕಂಥದ್ದನ್ನು ಪ್ರಚಾರ ಮಾಡ್ಕೊಂಡೆ CM ಇದೆಲ್ಲ ಹೇಳ್ಕೊಂಡೇ ಬಂದರು. ಆದರೆ ನೀವು ಮಾಡ್ತಿರೋದೇನು ಈ 8 ತಿಂಗಳಲ್ಲಿ? ಬಂದು ಮರುಗಳಿಗೆ ಏನೇನು ಯಾವ್ಯಾವ ರೀತಿಯಲ್ಲಿ ನಿಮ್ಮ ಹಣ ಹೊಡಿತಕ್ಕಂಥ ಕೆಲಸ ಮಾಡಿದ್ರಿ. ಆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಹೇಳ್ತಾರೆ, ಎಲ್ಲ ಒಂದು ಕಡೆ ಹೇಳಿದ್ರು, ಬೆಂಕಿಯಿಂದ ಬಾಂಡ್ಲೆಯಿಂದ ಬೆಂಕಿಗೆ ಬಿದ್ದುಬಿಟ್ಟಿದ್ದೀವಿ ಈಗ ಅಂತ ಅಂದರು ಅವರು. ನಾನು ಹೇಳೋದಲ್ಲ, ಕೆಂಪಣ್ಣವರು ಅವರೇ ಹೇಳ್ತಕ್ಕಂಥದ್ದು. ನೀವು ಕಾಂಟ್ರಾಕ್ಟರ್ಗಳು ಕೇಳಿ ಏನಿದೆ ಪರಿಸ್ಥಿತಿ ಅಂತೇಳಿ, ಅವರೇ ಹೇಳ್ತಾರಲ್ಲ. ನನ್ನ ಒಂದು ಅನುಭವದಲ್ಲಿ ಇವತ್ತಿನ ಏನು ಯೋಜನೆಗಳ ಹೆಸರಿನಲ್ಲಿ ಏನು ಯಾವ ರೀತಿಯಲ್ಲಿ ಲೂಟಿ ಅಂತಕ್ಕಂಥದ್ದು ನಡೀತಾ ಇದೆ, ಒಬ್ಬರಿಗೂ ಮಾನ ಮರ್ಯಾದೆ ಇಲ್ಲ. ನನ್ನ ಒಂದು ಅನುಭವದಲ್ಲಿ ಇವತ್ತಿನ
ಏನು ಯೋಜನೆಗಳ ಹೆಸರಿನಲ್ಲಿ ಏನು ಯಾವ ರೀತಿಯಲ್ಲಿ ಲೂಟಿ ಅಂತಕ್ಕಂಥದ್ದು ನಡೀತಾ ಇದೆ, ಒಬ್ಬರಿಗೂ ಮಾನ ಮರ್ಯಾದೆ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.